Hey guys, welcome back to my YouTube channel, Yashu Vlogs. So guys, ನಾವಿವಾಗ ತಿರುವಣ್ಣಾಮಲೈಯಲ್ಲಿದ್ದೀವಿ. ಹೇಳು ಮುಂದಕ್ಕೆ. ನಾವಿವಾಗ ನೆನಪಾಗ್ಲಿಲ್ಲ ಅದು. ತಿರುವಣ್ಣಾಮಲೈಯಲ್ಲಿದ್ದೀವಿ. ಸೊ ಅರುಣಾಚಲೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಅರುಣಾಚಲ ಟೆಂಪಲಿಗೆ ಬಂದಿದ್ದೀವಿ. ಅದೇನು ಸುತ್ತೋದು ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿರೋ ಜನ ನೋಡ್ಬಿಟ್ರೆ ನೀವು ದಂಗಾಗೋಗ್ಬಿಡ್ತೀರಾ. ಇಲ್ಲಿರೋ ಕಾರ್ ನೋಡ್ರೆ ಸಾಕು ಎಷ್ಟು ಜನ ಇರ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು. ಅಂಡ್ ಬಸ್ಸಸ್ದು ಒಂದು ರೂಟ್ ಇದೆ ಇಲ್ಲಿ. ಆ ಬಸ್ಸಸ್ ರೂಟ್ ಫುಲ್ಲು ಜಾಮ್ ಗೈಸ್, ಎವ್ರಿ ಜಾಮ್ ಆಗೋಗ್ಬಿಟ್ಟಿದೆ. ಒಂದ್ಸಲ ನಿಮಗೆ ಇಲ್ಲಿರೋ ಕಾರ್ ತೋರಿಸ್ತೀನಿ ನೋಡಿ. ಸಿ ಇಷ್ಟು ಫುಲ್ ಕಾರ್ಸ್ ಇದೆ ಗೈಸ್, ಫುಲ್ ಕಂಪ್ಲೀಟ್ ಕಾರ್ಸ್. ಏನು ಕಾಣಿಸ್ತಾ ಇಲ್ಲ, ಅದು ಏನಕ್ಕೆ ಕಾಣಿಸ್ತಾ ಇಲ್ಲ ಅಂದರೆ ಕತ್ಲು ಅದೇ ಇಲ್ಲ. ನಾನು ಎಲ್ಲೆಲ್ಲ ಮರ್ತೋಗ್ಬಿಡ್ತಾ ಇದ್ದೀನಿ. ಅವಾಗ ನಮ್ಮ ಗಿರಿಯಣ್ಣ ಹೇಳ್ಕೊಡ್ತಾರೆ, ಓ ಇದೇ ಹೇಳ್ಬೇಕಮ್ಮ ಅಂತ ಅಲ್ವಣ್ಣ. ಫುಲ್ ಜೋಶಲ್ಲಿದ್ದಾರೆ ಗೈಸ್ ಎಲ್ಲರೂ. ಬನ್ನಿ ಎಲ್ರದ್ದು ಜೋಶ್ ಕೇಳೋಣ. ಇವಾಗೆಲ್ಲ ಹೆಂಗಿರ್ತಾರೆ ಇವಾಗೆಲ್ಲ ಹೆಂಗಿರ್ತಾರೆ, ಆಮೇಲೆ 14 ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ಮೇಲೆ ಹೆಂಗಿರ್ತಾರೆ ಅಂತ ನೋಡೋಣ, ಆಯ್ತಾ? ಇರಿ ಗೈಸ್, ನಮ್ ಗಿರಿಯಣ್ಣ ಬ್ಯುಸಿ ಆಗೋಗ್ಬಿಟ್ರು. ನಮ್ ಕಿರಣ್ ಅಣ್ಣನ್ ಕೇಳೋಣ. ಅಣ್ಣ, ಹೌಸ್ ದ ಜೋಶ್? ಮಾರ್ನಿಂಗ್ 6 o'clock ಹೇಳ್ತೀನಿ. ಇವಾಗ ಹೇಳಿ. ಇವಾಗ ಚೆನ್ನಾಗಿದ್ಯಾ? ಇವಾಗ ಎಲ್ರಿಗೂ ಚೆನ್ನಾಗಿದೆ, ಆಮೇಲೆ ಯಾರಿಗೂ ಚೆನ್ನಾಗಿರಲ್ಲ. ಹೌಸ್ ದ ಜೋಶ್? ಇವಾಗಲೇ ಎಲ್ಲ 14 ಕಿಲೋಮೀಟರ್ ಓಡಾಡಿರೋ ಥರ ಆಡ್ತಾ ಇದ್ದಾರೆ ಗೈಸ್. ತಶ್, ಹೌಸ್ ದ ಜೋಶ್? ಸ್ಟಿಲ್ ನಾಟ್ ಯೆಟ್ ಸ್ಟಾರ್ಟೆಡ್. ಯಾರ್ದು ಇನ್ನೂ ಏನು ಕಮ್ಮಿ ಆಗಿಲ್ಲ. ಎಲ್ಲರದು ಎನರ್ಜಿ ಫುಲ್ ಆಗ್ಬಿಟ್ಟಿದೆ. ಅದು ಫಸ್ಟ್ ಟೈಮ್ ಬಂದಿರೋರು ತುಂಬಾ ಜನ ಇದ್ದಾರೆ ಇಲ್ಲಿ. ನಿದ್ದೆ ಸ್ಟಾರ್ಟ್ ಆಗಿಲ್ಲ ಯಾರು. ನಾನು ಫಸ್ಟ್ ಟೈಮ್. ಸೊ ತುಂಬಾ ಜನ ಇದೀವಿ ಇಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಮಾಡಬೇಕು ಏನು ಅಂತ ನೋಡಿ. ಇಲ್ಲಿ ಪಾರ್ಕ್ ಮಾಡಿ ಈ ತರ ಆಟೋದಲ್ಲಿ ಹೋಗ್ಬೇಕು. ಗೈಸ್, ರೀಲ್ಸು ಯಾವ ರೇಂಜಿಗೆ ಜನಗಳನ್ನ ಇನ್ಫ್ಲೂಯೆನ್ಸ್ ಮಾಡಿದೆ ಅಂದ್ರೆ, ಯಾವ ರೇಂಜಿಗೆ ಜನ ಬಂದಿದ್ದಾರೆ ನೋಡಿ ಗೈಸ್. ಯಪ್ಪ ದೇವ್ರೆ, ನಾವು ನಡ್ಕೊಂಡು ಹೋಗೋ ದಾರಿಯಲ್ಲಿ ಈ ಗಿರಿ ದರ್ಶನ ಮಾಡ್ತೀವಲ್ಲ, ಗಿರಿ ಸಾರಿ ಈ ಗಿರಿ ಪ್ರದರ್ಶನ ಮಾಡ್ತೀವಲ್ಲ, ಈ ದಾರಿಯಲ್ಲೇ ಇಷ್ಟು ಜನ ಇದ್ದಾರೆ. ಅಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಕುತ್ಕೊಂಡಿದ್ದಾರೆ. ಅವರೆಲ್ಲ ನಿದ್ದೆ ಮಾಡ್ಕೊಂಡೆಲ್ಲ ಇದ್ದಾರೆ. ಇನ್ನು 10 ಗಂಟೆಗೆ ಓಪನ್ ಆಗೋದಕ್ಕೆ. ಇವಾಗ 2 o'clock ಟೈಮು. ಸೊ ಇವಾಗ್ಲೇನೆ ಕುತ್ಕೊಂಡು ಕಾಯ್ತಾ ಇದ್ದಾರೆ ಅವರೆಲ್ಲ. ಆಡಿಯೋ ಚೆಕ್ ಮಾಡ್ಕೊಳ್ದೆ ವಿಡಿಯೋ ಮಾಡಿದ್ರೆ ಇದೇ ಆಗೋದು. ನಂಗೆ ಇನ್ನೊಂದು, ಇಲ್ಲಿ ತುಂಬಾ ಜನ ಇದ್ದಾರೆ. ವಿಡಿಯೋ ಮಾಡೋದಕ್ಕೆ ಒಂಥರ ಮುಜುಗರ ಅನ್ಸ್ತಾ ಇದೆ ಒಂದು. ಇನ್ನೊಂದು, ನಾನು ಆಡಿಯೋ ಚೆಕ್ ಮಾಡದೆ ವಿಡಿಯೋ ಮಾಡಿ ಆಡಿಯೋ ಎಲ್ಲ ಫುಲ್ಲು ಬೇರೆ ತರ ವಾಯ್ಸ್ ಬಂದ್ಬಿಟ್ಟಿದೆ. ದಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಬಟ್ ಡೆಫಿನೆಟ್ಲಿ ಒಂದಂತೂ ಹೇಳ್ತೀನಿ, ಕ್ರೇಜಿ ಆಗಿದೆ ಇದು ಎಕ್ಸ್ಪೀರಿಯನ್ಸು. ಎಲ್ಲರೂ ಲೈಫಲ್ಲಿ ಒಂದ್ಸಲ ಆದ್ರೂ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಿಕಾಸ್ ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಅಂಡ್ ಈ ಏಜ್ ಅಲ್ಲಿ, ಈ
ಏಜಲ್ಲಿ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ವೈ ಬಿಕಾಸ್ ಶಕ್ತಿ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ. ಅದೇ ಇನ್ನೂ ಸ್ವಲ್ಪ ವಯಸ್ಸಾದ್ಮೇಲೆ ಇಷ್ಟೊಂದೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ತಿಂದೆ ಕುಡಿದೆ ಇಷ್ಟು ದೂರ ಎಲ್ಲ ನಡೆಯೋಕೆ ಕಷ್ಟ ಆಗ್ಬೋದು. ಗೊತ್ತಿಲ್ಲ, ಇನ್ನು 7 ಕಿಲೋಮೀಟರ್ಸ್ ಅಲ್ಲಿ ಇದೇ ತರ ಹೋಗ್ತೀನ ಗ್ಯಾರಂಟಿ ಇಲ್ಲ. ಬಟ್ ಸದ್ಯಕ್ಕಂತೂ ಬಂದಿದ್ದೀನಿ. ನನ್ಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಫೀಲ್ ಆಗ್ತಾ ಇದೆ ನನಗೆ. Guys, good morning. So after 14 kilometers of walk ನಮಗೆ ಇವಾಗ ಸದ್ಯಕ್ಕೆ ಗೋಪುರ ಕಾಣಿಸ್ತಾ ಇದೆ. ಲೆಟ್ ಮಿ ಶೋ ಯು. ಇವಾಗ ಕಾಣಿಸ್ತಾ ಇದೆ. ಇದು ಕಾಣಿಸಿದ್ಮೇಲೆ 1 ಕಿಲೋಮೀಟರ್ ನಡಿಬೇಕಂತೆ. ಸೊ ಯಾ, ನಾನು ಅನ್ಕೊಂಡೆ ಇದೇ ಥರ ಹೋಗ್ಬೇಕು, ಏನು ಕುಡಿಬಾರ್ದು, ತಿನ್ನಬಾರ್ದು, ಎಲ್ಲೂ ಕುತ್ಕೋಬಾರ್ದು, ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡೆ. ಮಾಡಿದ್ದೀನಿ. ಪ್ರೌಡ್ ಆಫ್ ಮೈ ಸೆಲ್ಫ್. ಅಷ್ಟೇ ಗೈಸ್, ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಅಲ್ಲೋಗಿ ಎಲ್ರದ್ದು ರಿಯಾಕ್ಷನ್ಸು, ಎಲ್ರದ್ದು ಎಕ್ಸ್ಪೀರಿಯನ್ಸಸ್ನ ಕೇಳೋಣ, ಓಕೆನಾ? ಫೈನಲಿ ಗೈಸ್, ಫೈನಲಿ ರೀಚ್ಡ್. Done and dusted. Hey guys, a new update is ನಾವಿವಾಗ ಪಾಂಡಿಚೇರಿಲಿದ್ದೀವಿ. ನನ್ನ ಕಸಿನ್ಸು ಗೈಸ್ ಯಾವಾಗಲೂ ವ್ಲಾಗ್ ಮಾಡೋಕ್ಕೆ ಎತ್ಕೊಂಡಾಗೆಲ್ಲ ನಗಿಸ್ತಾ ಇರ್ತಾರೆ. ಅದಕ್ಕೆ ನಾನು ಜಾಸ್ತಿ ವಿಡಿಯೋಸೇ ಮಾಡೋಕ್ಕಾಗಿಲ್ಲ. ನಾವು ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು, ಅಂದರೆ ಗಿರಿ ದರ್ಶನ ಮಾಡಿ ಅದು ಸುತ್ತಾಕಿ ಬೆಟ್ಟನ 14 ಕಿಲೋಮೀಟ್ರ್ ಗೈಸ್. ಫುಲ್ಲು ಸಾಕಾಗ್ಬಿಟ್ಟಿತ್ತು. ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ನಾವು ನೈಟ್ ಟ್ರಾವೆಲ್ ಮಾಡಿದ್ದು. 8 o'clock ನಾವು ಮನೆ ಬಿಟ್ಟು ಟ್ರಾವೆಲ್ ಮಾಡಿಕೊಂಡು ನಾವು ಬಂದಿದ್ದು ಇಲ್ಲಿಗೆ 2:30ಗೆ. 2:30 to 8:30 ನಾವು ಅದು ಸುತ್ತಿದ್ದೀವಿ. ಆಲ್ಮೋಸ್ಟ್ 5 hours ತೊಗೊಂಡಿದೆ ನಮ್ಗೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಅದಾದಮೇಲೆ ನಾವು ಸಡನ್ ಪ್ಲ್ಯಾನ್ ಆಗಿ ಗೈಸ್, ಏನು ಬಟ್ಟೆ ತಂದಿಲ್ಲ, ಏನೂ ಇಲ್ಲ, ಇಲ್ಲಿ ನಿಯರ್ ಬೈ ಇದೆ ಪಾಂಡಿ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಗಿ ಪಾಂಡಿಚೇರಿಗೆ ಬಂದ್ವಿ. ಇಲ್ಲೇ ಯಾವುದೋ ಒಂದು ಬಟ್ಟೆ ತೊಗೊಂಡು ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹಾಕ್ಕೊಂಡೆ, ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಔಟ್ಫಿಟ್ಟು ಇಲ್ಲ, ಏನೂ ಇಲ್ಲ. ಸಡನ್ನಾಗಿ ಬಂದ್ವಿ, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಯಾಕಂದರೆ ನಿದ್ದೆ ಇರಲಿಲ್ಲ ನಿನ್ನೆ ರಾತ್ರಿಯಿಂದ ನಿದ್ದೆ ಇರಲಿಲ್ಲ. ಅದರಲ್ಲಿ ಅಷ್ಟು ಆಲ್ಮೋಸ್ಟ್ 14 ಕಿಲೋಮೀಟರ್ಸ್ ನಡೆದು ಫುಲ್ಲು ಸಾಕಾಗ್ಬಿಟ್ಟಿತ್ತು. ಹಾಗಾಗಿ ಚೆನ್ನಾಗಿ ಒಂದು ನಿದ್ದೆ ಮಾಡ್ಕೊಂಡ್ವಿ. ಇವಾಗ ಬೀಚ್ ಹತ್ರ ಹೋಗ್ತಾಯಿದ್ದೀವಿ. ಈವ್ನಿಂಗ್ 4 o'clock ಆಗಿದೆ ಈಗ ಟೈಮು. ಸೊ ಇವಾಗ ಬೀಚ್ ಹತ್ರ ಹೋಗ್ತಾಯಿದ್ದೀವಿ. ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ, ಆಮೇಲೆ ಆಟ ಆಡ್ಕೊಂಡು ಬಂದು ಸ್ನಾನ ಮಾಡ್ಕೊಳ್ಳೋಣ ಅಂತ. ಈವ್ನಿಂಗ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತಲ್ವ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ದ ಅಪ್ಡೇಟ್. ನಾನು ಇವಾಗ ಬೀಚ್ ಹತ್ರ ಬಂದೆ, ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಅಲೆ ಇದೆ. ಆ ಪ್ಲೇಸ್ ಇದೆಯಲ್ಲ, ಓಕೆ, ಆ ಕಲ್ಲುಗಳಿದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗೋಣ, ಮತ್ತು ನೀರಲ್ಲಿ ಆ ಕಡೆ ಸೈಡ್ ಆಟ ಆಡ್ಬೋದು. ಈ ಕಡೆ ತುಂಬ ಜೋರು ಅಲೆ ಇದೆ. ಯು ಗೈಸ್ ಕ್ಯಾನ್ ಸಿ ಎಷ್ಟು ಜೋರಾಗಿ ಅಲೆ ಇದೆ ಅಂದರೆ ಇಲ್ಲಿ ಆಟ ಆಡೋಕ್ಕಾಗಲ್ಲ ನಾವು. ಸೊ ಆ ಕಡೆ ಸೈಡ್ ಆಫ್ ಬೀಚ್ ಸ್ವಲ್ಪ ಅಲೆ ಕಮ್ಮಿ ಇದೆ. ಸೊ ಅಲ್ಲಿ ಹೋಗಿ ಆಟ ಆಡಬೇಕು ನಾವು. ಆ ಕಲ್ಲತ್ರ ಎಲ್ಲ ಹೋಗಿ ಫೋಟೋಸ್ ತೊಗೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೋಗಿ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಬರೋದು ಅನ್ನೋದು ಇವಾಗ ಸದ್ಯದ ಪ್ಲ್ಯಾನ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವಿವಾಗ ಬೀಚಲ್ಲಿದ್ದೀವಿ. ಸಕ್ಕತ್ತಾಗಿ ಅನಿಸ್ತಾ ಇದೆ ಗೈಸ್. ತುಂಬ ಅಲೆ ಇದೆ.
ಅವಾಗ ಪೊಲೀಸವ್ರು ಬಂದ್ಬಿಟ್ಟು ಹೋಗ್ಬೇಡಿ ಅಂತ ಇದ್ದಾರೆ. ನಾವು ಆದ್ರೂ ಅದನ್ನು ತಲೆಗೆ ಹಾಕೊಂದಿರ ಹೋಗ್ತಾ ಇದ್ದೀವಿ. ಮಸ್ತಾಗಿದೆ ಗಾತ್ರ ಅಂತ ಇದ್ದೀನಿ, ಮಸ್ತಾಗಿದೆ ಮಾತ್ರ. ಆ್ಯಂಡ್ ಇಲ್ಲಿ ತುಂಬ ಫಿಶಸ್ಸು. ಇಲ್ಲಿ ನೋಡಿ ಗೈಸ್, ಐಫೋನ್ ತರಿಸ್ತಾ ಇದ್ದೀನಿ ನೋಡಿ, ಐಫೋನ್ ಇದೆ ಅಂತ ಇವನ ಹತ್ರ. ಇಲ್ಲಿ ತುಂಬ ಫಿಶಸ್ಸು ಸತ್ತೋಗ್ಬಿಟ್ಟಿದೆ ಗೈಸ್, ಯಾಕಂದರೆ ಜೋರು ಅಲೆಯಿಂದ. ನಾವೇ ಅವಾಗಿಂದ ಎಷ್ಟೊಂದು ಫಿಶಸ್ ನೋಡಿದ್ವಿ. ಇವಾಗ ನಾವು ಆ ಆ್ಯಂಗಲ್ ಅಥವಾ ಆ ಸೈಡಿಂದ ಈ ಸೈಡಿಗೆ ಬಂದಿದ್ದೀವಿ. ಈಗ ಕಲ್ಲು ಹತ್ಕೊಂಡು ಹೋಗ್ಬೇಕು. ಹೋಗಿ ಮೇಲೆ ಹೋಗೋಣ, ಬನ್ನಿ. ನೋಡಿ ಕೈ ಅದು ಮಾಡ್ತಿರೋದು ಅಂಗುತ್ತಿದ್ಯಾ? ಕಿಟ್ಕೆ ಕಣ. ಅದನ್ನ ತಗೊಂಡ್ ಬಿಟ್ಬಿಡ್ಲ ಹೀಗೆ ನೀರ್ ಹಾಕ್ಬಿಟ್ಟು ಎಲ್ಲೋ ಇವಾಗ ನಾವು ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದು ನಾವು ತೊಗೊಂಡಿರೋ ಕಾಟೇಜಲ್ಲಿದ್ದೀವಿ. ಸೊ ನಾವು ಇರೋ ಕಾಟೇಜ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ನೋಡಿ. ಈ ಕಡೆ 2 ಕಾಟೇಜ್ ಇದೆ, 2 ಇಲ್ಲ 3 ಇದೆ. ಈ ಕಡೆ ಮಿನಿಟ್, ಈ ಕಡೆ 3 ಕಾಟೇಜ್ ಇದೆ, ಇದು ಕಪಲ್ಸಿಗೆ ಅಂತೆ. ಈ ಕಡೆ 2 ಕಾಟೇಜ್ ಇದೆ. ಸೊ 3 ಸ್ಪೇಸ್ ತೊಗೊಂಡು 2 ಮಾಡಿದ್ದಾರೆ. ಇದರೊಳಗಡೆ ಒಂದೊಂದರಲ್ಲಿ 5 ಮೆಂಬರ್ಸ್ ಸ್ಟೇ ಆಗ್ಬೋದು. ಸೊ ಇದು ಫ್ಯಾಮಿಲಿಗೆ ಅಂತೆ. ಇಲ್ಲಿ ನಾವು ಬಾಯ್ಸ್ 5 ಮೆಂಬರ್ಸ್ ಬಂದಿದ್ದೀವಿ, ಗರ್ಲ್ಸ್ 5 ಮೆಂಬರ್ಸ್ ಬಂದಿದ್ದೀವಿ. ಸೊ ಈ ಕಾಟೇಜಲ್ಲಿ ನಾವಿದ್ದೀವಿ ಗರ್ಲ್ಸು, ಆ ಕಾಟೇಜಲ್ಲಿ ಬಾಯ್ಸ್ ಇದ್ದಾರೆ. ಇದು ಹೇಗಿದೆ ಅಂದರೆ ಈ ಥರ ಸ್ಟೇರ್ ಕೇಸ್ ಬಂದು ಇಲ್ಲಿ ವಾಶ್ರೂಮು, ಆಮೇಲೆ ಮೇಲ್ಗಡೆ ಬೆಡ್ಸ್ ಇದೆ. ನಾನು ಆಮೇಲಿಂದ ತೋರಿಸ್ತೀನಿ. ಇವಾಗ ಬೀಚಿಂದ ಬಂದಿರೋದ್ರಿಂದ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ಐ ವಿಲ್ ಶೋ ಯು ಗೈಸ್ ಆಫ್ಟರ್ವರ್ಡ್ಸ್. ನಾವು ಯಾವುದು ದೊಡ್ಡದಾಗಿರೋದು ಮಾಡಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ಮಾಡಲಿಲ್ಲ, ಬಿಕಾಸ್ ನಾವು ನಾಳೆ ಚೆಕ್ಔಟ್ ಆಗಿಬಿಡ್ತೀವಿ. ಸೊ ಇಟ್ ಡಸ್ ನಾಟ್ ವರ್ತ್ ಅನಿಸಿ ನಾವು ಇದನ್ನು ತೊಗೊಂಡ್ವಿ. ದಿಸ್ ಈಸ್ ಆಲ್ಮೋಸ್ಟ್ 5K ಹೇಳಿದ್ರು ಅವರು, ನಾವು 4K ಕೊಡ್ತಾ ಇದ್ದೀವಿ 2ಕ್ಕೂ, ವಿಚ್ ಇಸ್ ವರ್ತ್ ಐ ಗೆಸ್. 10 ಮೆಂಬರ್ಸ್ ಕೆನ್ ಸ್ಟೇ ಅಲ್ಲ, ಸೊ ವರ್ತ್ ಅನಿಸ್ತು. ದಿಸ್ ಇಸ್ ದ ಅಪ್ಡೇಟ್. ನಾನು ಫಸ್ಟೇ ಬಂದ್ಬಿಟ್ಟು ಕಿಲಾಡಿ ಥರ ಸ್ನಾನ ಮಾಡ್ಕೊಂಬಿಟ್ಟೆ. ಫಸ್ಟ್ ಬಂದು ಬಿಸಿ ನೀರು ಚೆನ್ನಾಗಿ ಬರ್ತಾಯಿತ್ತು ಅವಾಗ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಾಳೆ ನಾವು ಇವಾಗ ಸ್ವಲ್ಪ ಎಲ್ಲ ಪಾರ್ಟಿ ಮಾಡಿಕೊಂಡು ಸ್ವಲ್ಪ ಡ್ಯಾನ್ಸ್ ಗೇಮ್ಸು, ಆಟಗಳು, ಊನೋ ಕಾರ್ಡ್ಸ್ ಎಲ್ಲ ತಂದಿದ್ದೀವಿ. ಅದೆಲ್ಲ ಆಡಿಕೊಂಡು ನಾಳೆ ಬೆಳಗ್ಗೆ ಫ್ರೆಂಚ್ ಕಾಲೋನಿಗೆ ಹೋಗಿ ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು, ಇದೇ ಡ್ರೆಸ್ಸು ನಂದು ನಾಳೆ ಬೆಳಗ್ಗೆಗೂ. ಬಿಕಾಸ್ ಇಲ್ಲಿ ಪಾಂಡಿಚೇರಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ, ಹಾಗಾಗಿ ಬಟ್ಟೆಗಳೇ ತಂದಿಲ್ಲ. ಸೊ ನಾನು ಶಾಪಿಂಗ್ ಮಾಡಿದ್ದು ವೇಸ್ಟ್ ಆಗೋಯ್ತು, ಆ ಬಟ್ಟೆಗಳು ತೊಗೊಂಬರ್ದಂಗೆ ಬಂದಿದ್ದೀನಿ. ಸೊ ಇದೇ ಬಟ್ಟೆಲಿ ನಾಳೆ 1-2 ಫೋಟೋ ತೊಗೊಂಡು ವಾಪಸ್ ಬರೋದು ಬ್ಯಾಂಗ್ಳೂರಿಗೆ, ಬ್ಯಾಕ್ ಟು ಬ್ಯಾಂಗ್ಳೂರ್. ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಲ್ಲಿ ಬೀಚಲ್ಲಿ ಸನ್ರೈಸ್ ಆಗುತ್ತೆ, ಅದಕ್ಕೆ ನೋಡೋಕ್ಕಂತ ಬೆಳಗ್ಗೆ ಎದ್ದು ಬಂದು ಕುತ್ಕೊಂಡಿದ್ದೀವಿ. ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀವಿ ಸನ್ರೈಸ್ ಆಗಲಿ ಅಂತ. 6:30ಗೆ ಆಗುತ್ತೆ ಅಂತೆ. ಸೊ ವೆಯ್ಟಿಂಗ್. 6:50 ಏನೋ ಅನ್ಸುತ್ತೆ ಇವಾಗ, 6:15 ಅನ್ಸುತ್ತೆ ಇವಾಗ. ವೆಯ್ಟ್ ಮಾಡ್ತಾಯಿದ್ದೀವಿ ಸನ್ರೈಸ್ ನೋಡೋಣ ಅಂತ. ಅಂದರೆ ಸನ್ರೈಸ್ ಆಗಿದ ತಕ್ಷಣ ಜನ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ರು ಗೈಸ್. ಈ ಥರ ಅದಕ್ಕಿಂತ ಜಾಸ್ತಿ
ಜನ ಇದ್ದಾರೆ ಇವಾಗಲೇ. ಹೇ ಗೈಸ್, ಎಲ್ಲ ಫ್ರೆಶ್ ಅಪ್ ಆಗಿ ಹೊರಟ್ವಿ ಇವಾಗ ಫ್ರೆಂಚ್ ಕಾಲೋನಿಗೆ ಹೋಗೋಣ ಅನ್ಕೊತಾ ಇದ್ದೀವಿ. ಸೊ ಐ ಗಾಟ್ ದಿಸ್ ಪಾಂಡಿಚೇರಿ ಫ್ರಿಡ್ಜ್ ಮ್ಯಾಗ್ನೆಟ್. ನೀವು ನೋಡಿದರೆ ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಮೈಸೂರ್ದು ತೊಗೊಂಡಿದ್ದೆ. ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿಸ್ ಒನ್ ಆಲ್ಸೋ. ಗೈಸ್ ಇವಾಗ ಹೊರಡ್ತಾ ಇದೀವಿ ಗೈಸ್. ಒಂದು ನೆಕ್ಸಾನು, ಒಂದು i20. ಬಾಯ್ ಬಾಯ್ ಪಾಂಡಿ, ಬಾಯ್. ಹೊರಟ್ವಿ ಗೈಸ್. ಈಗ ಫ್ರೆಂಚ್ ಕಾಲೋನಿಗೆ ಹೋಗಿ ಮನೆಗೆ ಹೋಗೋದು ಅಷ್ಟೇ. ಇವ್ನು ನೋಡಿ, ಇವ್ನು ಒಂದೊಂದು ವ್ಲಾಗ್ ಮಾಡ್ಕೊತವನು ಒಂದೇ. ಗೈಸ್ ನಾವು ಫ್ರೆಂಚ್ ಕಾಲೋನಿಗೆ ಬಂದ್ವಿ. ನನಗೆ ವಾಕ್ ಮಾಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಬಡೆ ಕಾಲು ನೋಡ್ತಾ ಇದೆ. ಇಲ್ಲಿ ಏನೂ ಇಲ್ಲ ಗೈಸ್, ಸುಮ್ಮನೆ ಏನಕ್ಕೆ ಬರ್ತಾರೆ ಗೊತ್ತಿಲ್ಲ. ಅಂದರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರೋರು ಫೋಟೋಶೂಟ್ ಏನಾದ್ರು ಮಾಡ್ಕೊಳಕ್ಕೆ ಬರ್ಬೋದು. ಶಾಪ್ಸ್ ಎಲ್ಲ ಒಂಥರ ಚೆನ್ನಾಗಿದೆ ಬ್ಯಾಕ್ಗ್ರೌಂಡು. ಬಟ್ ಅಪಾರ್ಟ್ ಫ್ರಮ್ ದಟ್ ಏನಿದೆ ಇಲ್ಲಿ ನೋಡೋಕ್ಕೆ ಅಂತಲೇ ನಂಗೆ ಅರ್ಥ ಆಗಲಿಲ್ಲ ನಿಜವಾಗ್ಲೂ. ಹೇ ಗೈಸ್, ಆಫ್ಟರ್ ಸೋ ಮೆನಿ ಡೇಸ್ ನಾನು ಇವಾಗನ ಎಂಟರ್ ಮಾಡ್ತಾ ಇದ್ದೀನಿ. ಅದು ನಾನು ಕ್ಯಾಬಲ್ಲಿ ಕುತ್ಕೊಂಡು. ಸೊ ಮಸ್ತಾಗಿತ್ತು ಮಾತ್ರ. ಅನ್ಪ್ಲ್ಯಾಂಡ್ ಪಾಂಡಿಚೇರಿ ಚೆನ್ನಾಗಿತ್ತು. ನಾನಂತೂ ಬೀಚಲ್ಲಿ ಮುಳುಗಿ ಎದ್ದು ತೇಲ್ಬಿಟ್ಟಿದ್ದೀನಿ 2 ದಿನ. ಆಲ್ಮೋಸ್ಟ್ 1 ದಿನ 1 ಮಧ್ಯಾಹ್ನ ಫುಲ್ ನಂಗೆ ಸಕ್ಕತ್ ಇಷ್ಟ ಆಗೋಯ್ತು ಗೈಸ್. ನಾನು ಬೀಚ್ ಪರ್ಸನ್ ಅಂತ ನಂಗೆ ಅರ್ಥ ಆಗಿದ್ದೆ ಈ ಸಲ ಅನ್ಸುತ್ತೆ. ಬಿಕಾಸ್ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಟ್ರೇನು ಏನೋ ಒಂದು ನೆಮ್ಮದಿ. ನೈಟ್ ಎಲ್ಲ ಅಲ್ಲೇ ಕುತ್ಕೊಂಡಿದ್ವಿ ನಾವು. ಸಕ್ಕತ್ ಮಜಾ ಮಾಡಿದೀವಿ ಗೈಸ್, ನಿಜವಾಗ್ಲೂ ಅಲ್ಟಿ ಆಗಿತ್ತು. ಅಂಡ್ ಅಬೌಟ್ ದ ಟೆಂಪಲ್, ನಾವು ಪ್ರದಕ್ಷಿಣೆ ಹಾಕೊಂಡೆಲ್ಲ ಬಂದ್ವಿ. ಆಮೇಲೆ ನನಗಂತೂ ಸಿಕ್ಕಾಪಟ್ಟೆ ಕಾಲ್ ನೋವು. ಯಾಕೆ ಹೇಳ್ತೀರಾ ಅನ್ನೋ ತರ ಕಾಲ್ ನೋವಿತ್ತು. ಅಂಡ್ ಅದ್ ಆಕ್ಚುಲಿ ಏನಂದ್ರೆ, ನಾನು ಅಷ್ಟು ದೇವಸ್ಥಾನದ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿಲ್ಲ, ಅಲ್ಲಲ್ಲಿ ಬ್ಲಾಗ್ಸ್ ಮಾಡಿಲ್ಲ. ಬಿಕಾಸ್ ನಾನು ತುಂಬಾ ಶ್ರದ್ಧೆಯಿಂದ ವಾಕ್ ಮಾಡ್ತಾ ಇದ್ದೆ. ಏನು ಓಂ ನಮಃ ಶಿವಾಯ ಅಂತೆಲ್ಲ ಪಟ್ಟಿಸ್ಕೊಂಡು ವಾಕ್ ಮಾಡ್ತಾ ಇದ್ದೆ. ಹಂಗಾಗಿ ನಾನು ಬ್ಲಾಗ್ ಎಲ್ಲ ಅಷ್ಟು ಮಾಡ್ಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅದೇನಂದ್ರೆ 3 times ಹೋಗ್ಬೇಕಂತೆ. 3 times ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನಾನು ಒಂದ್ಸಲ ಹೋಗಿದ್ದೀನಿ. ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಇನ್ನೊಂದ್ಸಲ ಹೋಗ್ಬೋದು ಅನ್ಸುತ್ತೆ, ನಾಟ್ ಶೋರ್. ಬಟ್ ಏನಾದ್ರು ಹೋದ್ರೆ ಕಂಪ್ಲೀಟ್ ಆಗಿ ನಾನು ಅದ್ರ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ನಲ್ಲಿ. ಬಾಯ್ ಬಾಯ್.